ಹಾಯ್, ನಾನು ವಿಕಿ. ಸೊ ಈ ವಿಡಿಯೋದಲ್ಲಿ ಏನೂ ಇಲ್ಲ ಬ್ರೋ. ಏನಂದರೆ ನಾನು ನಮ್ಮ ಅಕ್ಕನ ಜೊತೆ ಕಂಪ್ನಿ ಎಲ್ಲ ನೋಡ್ತಿದ್ದೆ. ಅಂದರೆ ಫಸ್ಟ್ ಆಫ್ ಆಲ್ ನಾನು ಜಾಬ್ ಬಿಟ್ಟಿದ್ದೀನಿ. ಅದು ಒಂದು ಗೌರ್ಮೆಂಟ್ ಜಾಬ್ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಯಾಕಂದರೆ ನಂಗೆ ಇರ್ದಿಲ್ಲ ಅಂದರೆ ಇಲ್ಲಿ ಮಾಡೋಕ್ಕೆ. ಅದಕ್ಕೆ ಬೆಂಗಳೂರಲ್ಲಿ ಇರಬೇಕು, ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಆಸೆ. ಸೊ ಹಾಗೆ ಸುತ್ತಾಡ್ತಿದ್ದೀವಿ. ಆದರೆ ಕಂಪ್ನಿ ಆಚೆಯಿಂದ ಅಷ್ಟೇ ನೋಡ್ಬೋದು, ಒಳಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಾನು ಡಿಗ್ರಿನೇ ಕಂಪ್ಲೀಟ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ನಾನು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಂಗೆ ಸ್ವಲ್ಪ ಎಕ್ಸ್ಪೋಜರ್ ಬೇಕಾಗಿತ್ತು. ಅದಕ್ಕೆ ನಮ್ಮ ಅಕ್ಕನ ಜೊತೆ ನಾನು ಆಚೆ ಬಂದಿದ್ದೆ. ಅಂದರೆ ನೈಟಲ್ಲಿ ಬೆಂಗಳೂರು ಒಂಥರ ಹೇಗೆ ಹೆವೆನ್ ಆಗೋದಕ್ಕೆ ಕಾಣಿಸ್ತಿದೆ. ಫಸ್ಟ್ ಟೈಮಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ಆದರೆ ಆಫ್ಟರ್ ಸಮ್ ಟೈಮ್ ಎಲ್ಲ ಬೋರಿಂಗ್ ಆಗಿಬಿಡುತ್ತೆ. ಆದರೆ ನಮ್ಗೆ ಅಡ್ಜಸ್ಟ್ ಆಗಬೇಕು ಆಸ್ ಎ ಲೈಫ್ ಸ್ಟೈಲ್. ಸೊ ಇಲ್ಲಿ ಸತ್ಯ ಅಂದರೆ ಒಂದು ಹಾಸ್ಪಿಟಲ್ ಇದೆ, 100 years ಆಗಿದೆ. ಅಂದರೆ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ನಂಗೆ ಹೇಳಿರು. ಗೊತ್ತಿಲ್ಲ ಬ್ರೋ ಏನಿದೆ ಅಂತ, ನಂಗೆ ಸುಮ್ಮನೆ ಬಂದುಬಿಟ್ಟೆ. ಸೊ ಅಲ್ಲಿಂದ ನಾವು ಹೋಗ್ಬಿಟ್ವಿ. ಎಲ್ಲಿ ಅಂದರೆ ಸುಮ್ಮನೆ ಅಡ್ಡಾಡ್ತಿದ್ದೀವಿ ಅಲ್ಲಿ ಇಲ್ಲಿ ಅಂತ. ಹೆಂಗೆ ಓಕೆ ನನ್ನ ಮಗ ಅನಿಸ್ತಿದ್ದೀನಿ ನಾನು. ಸೊ ಇದು ಶ್ರೀ ಸತ್ಯ ಸಾಯಿ ಹಾಸ್ಪಿಟಲು. ಸ್ವಲ್ಪ ಏನಂತಾರೆ ಪ್ರೊನೌನ್ಸಿಯೇಷನ್ ತಪ್ಪಾಯಿತು. ಸೊ ಫಸ್ಟ್ ಆಫ್ ಆಲ್ ಮತ್ತೇನು ಮಾಡೋಣ ಬ್ರೋ, ಬೆಂಗಳೂರಿಗೆ ಬಂದಿದ್ದೀನಿ ಫಸ್ಟ್ ಟೈಮು. ಒಂಥರ ಕ್ಯೂರಿಯಾಸಿಟಿ. ಬೆಂಗಳೂರು ಅಂದ್ರೇ ಕ್ಯೂರಿಯಾಸಿಟಿ ಅಂದರೆ ಹೇಳೋಕ್ಕಾಗಲ್ಲ ಬ್ರೋ. ಆಫ್ಟರ್ ಸಮ್ ಟೈಮ್ ಗೊತ್ತು ಬೋರಿಂಗ್ ಆಗುತ್ತೆ, ಆದರೆ ಈ ಪ್ರೆಸೆಂಟ್ ಮೂಮೆಂಟ್ ಎಂಜಾಯ್ ಮಾಡಬೇಕು. ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡಿ ಬ್ರೋ. ಲಾಸ್ಟಿಗೆ ಒಂದು ಜಾತ್ರೆ ಇತ್ತು, ಗೊತ್ತಿಲ್ಲ ಅಂತ. ಆದರೆ ಚೆನ್ನಾಗಿ ತುಂಬ ಜನ ಬಂದಿದ್ದರು. ಸೊ ಹಾಗೆ ಗಾಡಿ ತೊಗೊಂಡು ನಾನು ಮಕ್ಕ ಅಡ್ಡಾಡ್ತಿದ್ದೀವಿ ಅಲ್ಲಿ ಇಲ್ಲಿ. ಏನೇ ಗೋಲೇ ಇಲ್ಲ ಬ್ರೋ. ಏನು ಮಾಡ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಏನೂ ಗೊತ್ತಿಲ್ಲ. ಜಸ್ಟ್ ಸುಮ್ಮನೆ ಹಂಗೆ ಫುಲ್ ಹಂಗ್ರಿ ಆಗಿಬಿಟ್ಟಿದ್ದೀನಿ. ಆದರೆ ಹೇಳ್ತಿದ್ದೀನಿ ನಮ್ಮ ಅಕ್ಕಗೆ, ಅಕ್ಕ ಫುಲ್ ಹಸುವಾಗಿದೆ, ಪ್ಲೀಸ್ ಎಲ್ಲಿ ಕರ್ಕೊಂಡು ಹೋಗ್ತೀರಂತ. ಫೈನಲಿ ಒಂದು ಪ್ಲೇಸಿಗೆ ಬಂದೇ ಬಿಟ್ಟಿವಿ. ಸೊ ಇಲ್ಲಿ ಏನು ತಿಂತೀವಿ, ನೋಡೋಣ ಏನಿದೆ ಅಂತ. ಬೈ ಏನು ಇದು ತಿನ್ನೋಕೆ ಬೇಕು ಬ್ರೋ. ಜಂಕ್ ಫುಡ್ ಇರಲಿ, ಫಾಸ್ಟ್ ಫುಡ್ ಇರಲಿ, ಹೊಟ್ಟೆ ಹಸು ಅಂದರೆ ಮುಗಿಸ್ಬೇಕಂದ್ರೆ ತಿನ್ನೋಕೆ ಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಸೊ ಈ ವಿಡಿಯೋದಲ್ಲಿ ಏನು ಅಷ್ಟೇನೂ ಇಲ್ಲ ಆಗಿತ್ತು, ಆದರೆ ನನಗೆ ವಿಡಿಯೋ ಮಾಡೋದಂದ್ರೆ ಇಷ್ಟ. ಸೊ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಅದೊಂದು ಏನಂದರೆ ಅದು ನನಗೊಂದು ಬಿಗ್ ಅಚೀವ್ಮೆಂಟು ಅಷ್ಟೇ.